ನಿಮ್ಮ ಬಾಯಿಯಿಂದ ಆಕಳಿಕೆಯೇ ಬಾರದಷ್ಟು ಚಟುವಟಿಕೆಯಿಂದ ಇರಿ ಎಂದು ಬೆಂಜಮಿನ್ ಫ್ರಾಂಕ್ಲಿನ್ ಹೇಳುತ್ತಾರೆ. ಅದಕ್ಕೆ ಅಕ್ಷರಶಃ ಹೋಲಿಕೆಯಾಗುವುದು ಶ್ರೀ ಶ್ರೀನಿವಾಸ್ ಕಾಮತ್. ಅತ್ಯಂತ ಪಾದರಸದಂತೆ ಕ್ರಿಯಾಶೀಲರಾಗಿ ದೇವಸ್ಥಾನದ ಕಾರ್ಯದಲ್ಲಿ ಹಗಲು ರಾತ್ರಿ 363 ದಿನವೂ ತೊಡಗಿಸಿಕೊಂಡವರು ಶ್ರೀ ಶ್ರೀನಿವಾಸ್ ಜೆ ಕಾಮತ್ ಅವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಕ್ಷಮಾಯಾಚನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಆಶೀರ್ವಚನದ ಅಮೃತಗಳಿಗೆ. ಶ್ರೀವಲಿ ಟ್ರಸ್ಟ್ ಅನ್ನು ಸಂಸ್ಥಾಪಿಸಿ ನುರಿತ ವೈದ್ಯರಿಂದ ಉಚಿತ ವೈದ್ಯಕೀಯ ನೆರವು, ಆನಂದಾಶ್ರಮ ಪ್ರಾಥಮಿಕ ಶಾಲೆಯ ಸನಿಯ ಸಾರ್ವಜನಿಕ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ, ಶ್ರೀವಲಿ ಪ್ರೌಢಶಾಲೆ ಶಿರಾಲಿಯ ಪ್ರಗತಿಗೆ ಬಹುಮೂಲ್ಯ ಕಾಣಿಕೆಯನ್ನು ನೀಡಿರುವವರು ಚಿತ್ರಾಪುರದ ಶ್ರೀಗಳಾದ ಶ್ರೀ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಗಳವರು. ಶ್ರೀ ಸ್ವಾಮೀಜಿಯವರು ತಮ್ಮ ಆಶೀರ್ವಚನದ ಅಮೃತ ಧಾರೆಯಲ್ಲಿ ನಮ್ಮನ್ನು ಪಾವನರನ್ನಾಗಿಸಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. कर्णस्वर्णविलोलकुण्डलधरामापीनवक्षोरुहां मुक्ताहारविभूषणां परिलसद्धम्मिल्लसम्मल्लिकां नीलालोलितलोचनां शशिमुखीम् आबद्धकाञ्चीसृजम् दिव्यन्तीं भुवनेश्वरीं अनुदिनं वन्दामहे मातरम्. आनन्दाश्रमशिष्याग्र्यं स्वानन्दाम्बुधिमज्जितम् आनन्दाश्रमिणं वन्दे परिज्ञानाश्रमं गुरुम्. ॐ श्रीगुरुभ्यो नमः. श्रीभवानी शंकराय नमः. श्रीमात्रे नमः. अद्भुत अलौकिक हा कार्यक्रम हांतू आम्ही सगळी भाग घेता आसत. श्रीवल्ली ह्या क्षेत्रांत एक जागृती शक्ती संचार जाता आसा. तशीच हांगा देवीने आपणा स्थान जाय म्हणून तशी एक दाखोवन दिलें म्हणून हें कार्य आतां संपन्न जाता आसा. अद्भुत म्हळ्यार आतां तुमी मस्त सांगल्या कशी जालें हें म्हणून. पयलीं फंत आमी पळयलें शिखर कलश ते क्रेनारी खरनो अद्भुत. ನಮ್ಮ ಕೈಯಲ್ಲಿ ದಂಡ ಅದು ನೋಡಿಕೊಂಡು ಅದು ದಂಡ ಸ್ವಲ್ಪ ಗಟ್ಟಿ ನಾವು धरलेलं एक हाताने एखादा फोन हरवले तसं शंखवाद्य तसं आणि शिखर कलश घालतसं कसलं धैर्य. सहजतया सगळे कार्य झाले. मस्त खुशी जाता. भक्ती निष्ठा श्रद्धा असं म्हणून जाल्यार अशी कार्य जाता. वस्तुतः ಮೂವತ್ತು ವರ್ಷದಿಂದ ಮೌಂಟ್ ಆಬುವಿನಲ್ಲಿ ಒಂದು ಸಲ ನಾವು ಶುಕ್ರವಾರಕ್ಕೆ ದೇವಿ ದರ್ಶನ ಮಾಡುವುದಕ್ಕೆ ನಾವು ಬರುತ್ತಿದ್ದೆವು. ಅದು ಗುಡ್ಡೆಯಾಗಿ ಮೇಲೆ ಇರುತ್ತದೆ. ಅದು ಸ್ಟೆಪ್ಸ್ ಅರ್ಥ ಆಯ್ತಾ ನಿಮಗೆ ಅಲ್ವಾ? ಮೆಟ್ಟೆ ಮುಂದೆ ನಾವು ನೋಡಿದೆವು ಒಂದು 10 ವರ್ಷದ ಅಕ್ಕ ಮತ್ತು ಅವರು 5 ವರ್ಷದ ತಮ್ಮ ಇಬ್ಬರು ಅವರು ಹೊರಡುತ್ತಾರೆ, ಮುಂದೆ ಹೋಗುತ್ತಿದ್ದಾರೆ. ಮಕ್ಕಳಿಗೆ ತಮ್ಮಗೆ ಸ್ವಲ್ಪ ನೋವು ಬಂದಿತ್ತು. ಅದು ಸ್ಟೆಪ್ಸ್ ಮೆಟ್ಟದಲ್ಲಿ ಮುಂದೆ ಆಗೋದಕ್ಕೆ ಆಗಲಿಲ್ಲ. ಇಲ್ಲಿ ಅವರು ಕುಳಿತುಕೊಂಡಿದ್ದು ಅವರು ಅಕ್ಕ 10 ವರ್ಷದ ಅವರಿಗೆ ಕರೆದುಕೊಂಡು ನಿಸಮ ತೆಗೆದುಕೊಂಡು ಏನು ಮುಂದೆ ಹೋಗಿದಳು. ಅವರು ನಾವು ನೋಡಿದೆವು. ನಾವು ಸ್ವಲ್ಪ ಜೋರಿಂದ ನಾವು ಹೋಗಬೇಕಾಗಿತ್ತು ದರ್ಶನ ಮಾಡೋದಕ್ಕೆ. ಈ ಸಂದರ್ಭದಲ್ಲಿ ಅವರು ಕೆಳಗೆ ಬಂದ ಮೇಲೆ ನಾವು ಹೇಳಿದೆವು. ಸಹಸ ವಿಚಾರ ಮಾಡಲಿಲ್ಲ, ಅಯ್ಯೋ ಪಾಪ ಎಷ್ಟು ಭಾರ ಅವರಿಗೆ ವಜನ. ಅವರು ಮಕ್ಕಳು ಅವರ ಅಕ್ಕ ಬಹಳ ಕೋಪದಿಂದ ನಮ್ಮ ಹತ್ರ ನೋಡಿ
ಅವರು ಭಾರಿಲ್ಲ, ಅವರು ನಮ್ಮ ತಮ್ಮ ಅಂತ ಹೇಳಿದರು. ನೋಡಿ, ಈ ಸಹಜವಾದ ನಮ್ಮ ಅಂತ ಏನೋ ಭಾರಿಲ್ಲ ಭಾವನೆ ಬರುತ್ತದೆ ಅಲ್ವಾ, ಅದು ಒಳ್ಳೆ. ಆದರೆ ಋಷಿವರ್ಯ ಗುರುವರ್ಯ ಹೇಳುತ್ತಾರೆ, ಈ ನಮ್ಮ ಇದು ಜನರ ಸಂಬಂಧ ಮತ್ತು ವಿಷಯ ಸಂಬಂಧದಲ್ಲಿ ಈ ನಮ್ಮ ಬರುತ್ತದೆ. ದೇವರ ವಿಷಯ ನಮ್ಮದೇವೋ ಹೀಗೆ ಭಾವನೆ ಸಹಜತೆ ಬರುವುದಿಲ್ಲ. ಸಂಸ್ಕಾರ ಬೇಕೇ ಬೇಕು. ನಿಮ್ಮ ತಂದೆ ತಾಯಿ, ಅವರು ತಂದೆ ತಾಯಿ ಹೀಗೆ ಸಂಸ್ಕಾರ ಕೊಟ್ಟಿದ್ದರು ನಿಮಗೆ, ಅದಕ್ಕೆ ಈ ನಮ್ಮ ದೇವಿ ನಾವು ಅವರಿಗೆ ತಿಗಲಿ ಅಮ್ಮಿ ಹೀಗೆ ಭಾವನೆ ಬರುತ್ತದೆ. ಅದು ಭಾವನೆ ಇರುತ್ತದೆ, ಆದಮೇಲೆ ಭಾವನೆ ಅದು ಪುಷ್ಟ ಮಾಡಬೇಕು. ಅರ್ಥ ಆಯ್ತಾ? ಹೇಗೆ ಸಾಧನ ಉಪಾಸನೆ ಮಾಡಿ, ಹೀಗೆ ಮಾಡಿದರೆ ವಸ್ತುತಃ ಭಕ್ತಿ ಒಂದು ಮನಸ್ಸಿನ ಹೃದಯದಲ್ಲಿ ಬರುತ್ತದೆ. ಈ ಭಕ್ತಿಯಿಂದ ಸಂಬಂಧ ದೇವ ಜೊತೆ ಸಂಬಂಧ ದೃಢ ಆಗುತ್ತದೆ. ಆದಮೇಲೆ ಬೇರೆ ಜನರು, ನಮ್ಮ ಜನರು, ಅವರ ಸಂಬಂಧ ಒಳ್ಳೆಯ, ಆದರೆ ದೇವ ಜೊತೆ ಮೊದಲಿನ ಸಂಬಂಧ ಬೇಕೇ ಬೇಕು. ಅರ್ಥ ಆಯ್ತಾ? ಸಹಜವಾಗಿ ಬರುತ್ತದೆ, ಆದಮೇಲೆ ಪ್ರಯತ್ನ ಮಾಡಿ ಅದು ದೃಢ ಮಾಡಲೇಬೇಕು. ಅದು ಪ್ರಯತ್ನ ಅಲ್ಲಿ ನಡೆಯುತ್ತದೆ ನಮಗೆ, ಅಥವಾ ಅದಕ್ಕೆ ಬಹಳ ಸಂತೋಷ. ನೋಡಿ, ಗುರುಗಳು ಹೇಳಿದರು ಅದಕ್ಕೆ ನಾವು ಮಾಡ್ತೀನಿ, ಇದು ಒಂದು ವಿಷಯ. ನಮಗೆ ವಿಶ್ವಾಸ ಇದೆ, ಅದಕ್ಕೆ ನಾವು ಪೂಜನೆ ಮಾಡಿಸುತ್ತೇವೆ. ಅರ್ಥ ಆಯ್ತು ಅಲ್ವಾ? ದೇವರ ಸಂಬಂಧ, ದೇವ ಜೊತೆ ಮತ್ತು ಗುರು ಜೊತೆ ಆತ್ಮ ಸಂಬಂಧ ಬೇಕೇ ಬೇಕು. ಉದಾಹರಣೆಗೆ ನೋಡಿ, ನಮ್ಮ ಡಾಕ್ಟರ್ ಶರಾಫ್ ಅವರು ಆದರ್ಶ ವ್ಯಕ್ತಿ, ಬಹಳ ಹಠ ಇದೆ ಅಲ್ವಾ? ಹಠ ಸ್ವಲ್ಪ ಇದೆ, ಜಾಸ್ತಿ ಇರಲೇಬೇಕು. ಕೆಲಸ ಮಾಡೋದಕ್ಕೆ, ಸಮಾಜದಲ್ಲಿ ಕೆಲಸ ಮಾಡೋದಕ್ಕೆ, ಎಲ್ಲರಿಗೂ ಠಿಕಾಣೆ ಟ್ರೈನ್ ಮಾಡೋದಕ್ಕೆ ಹಠ ಬೇಕೇ ಬೇಕು. ಅದಕ್ಕೆ ಸಹಸ ಅವರಿಗೆ ಗುರುಗಳು ಹೇಳಿದರು, ನಾವು ನಮಸ್ಕಾರ ಮಾಡಲೇಬೇಕು, ಅವ್ರಿಗೆ ಹೀಗೆ ಭಾವನೆ ಬರುವುದಿಲ್ಲ. ಅರ್ಥ ಆಯ್ತಾ? ಅವರಿಗೆ ಭಾವನಾ ಯಾವಾಗ ಬರುತ್ತದೆ? ಆತ್ಮಪ್ರಸಾದ ಬಂದ ಮೇಲೆ. ಅರ್ಥ ಆಯ್ತಾ? ಸ್ವಲ್ಪ ನೋಡಿ, ಸ್ವಲ್ಪ ಚಿಂತನೆ ಮಾಡಿ. ಈಶ್ವರದ ಅನುಗ್ರಹ ಬೇಕೇ ಬೇಕು ಒಳ್ಳೆಯ ಕೆಲಸ ಮಾಡಬೇಕಾದರೆ, ಸಿದ್ಧಿ ಮಾಡಬೇಕಾದರೆ. ಗುರುಗಳ ಅನುಗ್ರಹ ಮತ್ತು ಮಾರ್ಗದರ್ಶನ ಬೇಕೇ ಬೇಕು. ಮೂರನೇ ಏನು? ಆತ್ಮಪ್ರಸಾದ ಬೇಕೇ ಬೇಕು. ಇಲ್ಲಾದರೆ ಕೆಲಸ ಆಗೋದಿಲ್ಲ. ಏನು ಮಾಡಬೇಕು? ಗುರುಗಳು ಹೇಳುತ್ತಾರೆ ಬೆಳಿಗ್ಗೆ ಜಪ ಮಾಡಬೇಕು, ನಮಗೆ ಸಮಯ ಇಲ್ಲ, ಮಾಡಲೇಬೇಕು. ಇರಲಿ, ನಾವು ಮಾಡುತ್ತೀನಿ, ಹೇಗೆ ಮಾಡಿದರೆ ಏನು ಫಲ ಸಿಗೋದಿಲ್ಲ. ಆತ್ಮಪ್ರಸಾದ ಬೇಕೇ ಬೇಕು. ಅವರಿಗೆ ಆತ್ಮಪ್ರಸಾದ ಬಂದಿತ್ತು, ಅದಕ್ಕೆ ಇವಾಗ ಮುಂದೆ ಧಾರಣ ಮಾಡಿ ಅವರು ಬಂದರು. ನಮಗೆ ಬಹಳ ಸಂತೋಷ. ಈ ಸಮಾಜದಲ್ಲಿ ಪರಿಷ್ಕಾರ ಯಾವಾಗ ಬರುತ್ತದೆ, ಹೀಗೆ ಸಹಜವಾದಿ ಹೀಗೆ ಪರಿವರ್ತನ ಆಗ್ತದೆ. ಅರ್ಥ ಆಯ್ತಾ ನಿಮಗೆ? ಇದು ಕ್ಷುಲ್ಲಕ ಏನೋ ಸಣ್ಣ ವಿಷಯ ಮಕ್ಕಳೇ, ಸಣ್ಣದ ವಿಷಯ ಇರಬಹುದು. ನಮಗೆ ಇದು ಸಣ್ಣದ ವಿಷಯ ಇಲ್ಲ, ಬಹಳ ದೊಡ್ಡ ವಿಷಯ ಇದು. ಹೀಗೆ ಪರಿವರ್ತನೆ ಬರಬೇಕಾದರೆ ವೆಸ್ಟಿಗೆ ಹಾಕಲಿಕ್ಕೆ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಮೊಂಡ ಇದ್ದಷ್ಟೇ ಅಂತ ಹೇಳಿದರು. ಆದರೆ ಇದು ಒಳ್ಳೆ ನಿಮ್ಮ ಆದರ್ಶ ನೋಡಿಕೊಂಡು ಮುಂದೆ ಯುವ ಪೀಳಿ ಹೀಗೆ ಸ್ವೀಕಾರ ಮಾಡುತ್ತಾರೆ. ಅರ್ಥ ಆಯ್ತಾ? ನಮ್ಮ ಪರಿಸ್ಥಿತಿ ನೋಡಿ, ನಮಗೆ ಒಂದೇ ಆಸೆ, ನಮ್ಮ ಜನರ ಜೊತೆ ನಾವು ಕನ್ನಡದಲ್ಲಿ ಮಾತಾಡಬೇಕು ಅಂತ. ಆದರೆ ನಮ್ಮ ಪರಿಸ್ಥಿತಿ ಏನು? ನಾವು ಜಾಸ್ತಿ ಮಾತಾಡುವುದಿಲ್ಲ, ಮತ್ತು ನಮ್ಮ ಅಧ್ಯಯನ ಸಂಸ್ಕೃತದಲ್ಲಿ ಇರುತ್ತದೆ, ಮತ್ತು ಅಡ್ಮಿನಿಸ್ಟ್ರೇಷನ್ ಮತ್ತು ಲೀಗಲ್ ಆಂಗ್ಲ ಭಾಷಾ, ಇಂಗ್ಲೀಷ್ ಭಾಷಾನಲ್ಲಿ ಇರುತ್ತದೆ. ಅದಕ್ಕೆ ನಮ್ಮ ಪ್ರಯತ್ನ ನಿಮ್ಮ ಜೊತೆ ಅಲ್ಲಿ ಸಭಾ ಮಂಚದಲ್ಲಿ ಆಗಲೇಬೇಕು ಅಲ್ವಾ?
ಮಠದಲ್ಲಿ ಅಭ್ಯಾಸ ಮಾಡಿ ಕನ್ನಡದಲ್ಲಿ ಮಾತಾಡೋಕ್ಕೆ ಎಲ್ಲಿ ನಾವು ಬರಲಿಕ್ಕೆ ನಮಗೆ ಅವಕಾಶ ಸಿಗುವುದಿಲ್ಲ. ಆದರೆ ನಾವು ಯಾವ ಪ್ರಯತ್ನ ಮಾಡುತ್ತೇವೆ ಅದು ಬಹಳ ಪ್ರೇಮದಿಂದ ನೀವು ಸ್ವೀಕಾರ ಮಾಡುತ್ತಾರೆ, ಇದು ನಮಗೆ ನಿಶ್ಚಿತವಾಗಿ ಅದಕ್ಕೆ ನಾವು ಬಿಂದಾಸ್ ಪ್ರಯತ್ನ ಮಾಡುತ್ತೇವೆ ಅಲ್ವಾ. ದೋಷ ಇರಬಹುದು, ಅದು ಪ್ರೇಮ ಕಾಣಿಸುತ್ತದೆ, ಅದಕ್ಕೆ ಅದು ಸ್ವೀಕಾರ ಆಗ್ತದೆ. ಹೀಗೆ ಪ್ರೇಮದಿಂದ ನಾವು ಕೆಲಸ ಎಲ್ಲಿ ಮಾಡಲೇಬೇಕು. ನಾವು ತಾಯಿಯ ಆಶೀರ್ವಾದ ನಿಶ್ಚಿತವಾಗಿ ಸಿಗುತ್ತದೆ. ಭಜನೆ ಮಾಡಲೇಬೇಕು. ಭಜನದಿಂದ ಏಕಾಗ್ರತೆ ಬರುತ್ತದೆ ಮತ್ತು ಸಂಘಟನೆ ಬರುತ್ತದೆ. ಆದಮೇಲೆ ಭಜನೆ ಮಾಡಿದ ಮೇಲೆ ಸ್ವಲ್ಪ ಸ್ವರ ಅನುಸಂಧಾನ ಮಾಡಲೇಬೇಕು. ಏನಾಗ್ತದೆ, ಮನಸ್ಸಿಗೆ ಶುದ್ಧಿ ಮತ್ತು ಏಕಾಗ್ರತೆ ಬರುತ್ತದೆ. ಇಲ್ಲಾದರೆ ಭಜನೆ ಮಾಡಿ ನಮ್ಮ ಭಜನದ ಪ್ರಶಂಸೆ ಯಾರು ಮಾಡುತ್ತಾರೆ ಜನರು ನೋಡುತ್ತಾರೆ, ಇದು ಬೇಡ. ನಮ್ಮ ಭಜನ ದೇವರಿಗೆ, ದೇವರ ಸ್ತುತಿ ಮಾಡಿದ ಮೇಲೆ ನಾವು ಸಮರ್ಪಿಸುತ್ತೇವೆ. ಆದಮೇಲೆ ಭಗವಂತದ ಧ್ಯಾನ ಮಾಡುತ್ತೇವೆ. ಹೇಗೆ ಧ್ಯಾನ ಮಾಡ್ತೇವೆ, ಅದು ಶ್ರುತಿಯ ಕೇಳಿಕೊಂಡು. ಅರ್ಥ ಆಯ್ತಾ? ಹೀಗೆ ಮಾಡಲಿ ನಾವು ಪ್ರಯತ್ನ ಮಾಡಬಹುದು. ಬಹಳ ತೀವ್ರತೆ ಏಕಾಗ್ರತೆ ಬರುತ್ತದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬರುತ್ತದೆ. ಜನರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಭಜನೆ ಮಾಡಿದ ಮೇಲೆ ಒಂದು ಕೆಲವು ನಿಮಿಷ ಅಥವಾ ಸೆಕೆಂಡ್ಸ್ ಶಾಂತಿದಿಂದ ತಿಳಿಸಬೇಕು. ಅಲ್ಲಿ ತಿಳಿಸ್ಲಿಕ್ಕೆಲ್ಲ ಕೂತ್ಕೊಳ್ಬೇಕು. ಅರ್ಥ ಆಯ್ತಾ? ಹೀಗೆ ಮಾಡೋಣ ನಾವು. ಅದಕ್ಕೆ अनिकल सांगश तुमका अर्थ जाल की ना. घोमटे कोण करूया तुम्ही येऊन चिबेतरी आमगेल परमेष्टी गुरु आमगेल परम गुरु आमगेल गुरुंगेल स्मरण केलें आमकां विह्वल जालें. आमकां गोत नाशिल्लें तुमी हेसर उल्लेख करतले म्हणून. आमगेल गुरुंगेले परम पूज्य परिज्ञानाश्रम स्वाम्यांगेल सगळं संकल्पांचा तस हें सगळें आमकां कलें गोत ना. आमगे गोत असो गुरु तांगेल शक्तीन जाता आसा. तांगेल हृदय मार विशालू. तांणी सगळ्यांक स्वीकार केलें म्हणून सगळं क्षेत्रांत तो एक बरेपण ती हाडयता आसा ती. हांगेल मात्र जावंका तांगेल मात्र जावंका आमकां उलोवच्याक जायना. जी तांगेल कल इच्छा संकल्प तांणी केल्लेलो करता आसा ती तांची जाता आसा. आनी ಎಲ್ಲರೂ ಅವರೇ ಜನ. ಅದಕ್ಕೆ ಎಲ್ಲರಿಗೂ ಅವರು ಅನುಗ್ರಹ ಸಿಗುತ್ತದೆ. ಅದಕ್ಕೆ ಹೀಗೆ ಕೆಲಸ ನಡೆಯುತ್ತದೆ ಅಲ್ವಾ. ಕೆಲಸ ಮಾಡೋದಕ್ಕೆ ಜನರಿಗೆ ಅಧಿಕಾರ ಇಲ್ಲಾದರೆ ಅವರು ಗುರುಗಳು ಅಧಿಕಾರ ಕೊಡುತ್ತಾರೆ. ಅವರು ಮಾಡುತ್ತಾರೆ, ಅಧಿಕಾರಿ ಆದಮೇಲೆ ಕೆಲಸ ಕೊಡುತ್ತಾರೆ. ಹೀಗೆ ಅವರು ಸಾಮರ್ಥ್ಯ ಬಹಳ ಆಶ್ಚರ್ಯಜನಕ. ಅದು ನಾವು ನೋಡುತ್ತೇವೆ. ಅದಕ್ಕೆ ಬಹಳ ಸಂತೋಷ. ಅಶಿ ಕೊರ್ಯ ಗಂಟೆ ಕೊಂಡು ಕೊರ್ಯ ಗುರು ಈಶ್ವರ ಆತ್ಮ ಅನುಗ್ರಹ ಬೇಕೇ ಬೇಕು. ಒಂದು ಇಲ್ಲಾದರೆ ಕೆಲಸ ಆಗುವುದಿಲ್ಲ. ಮನಸ್ಸಿನಲ್ಲಿ ವಿಶ್ವಾಸ ಆದರೆ ಧೈರ್ಯ ಇಲ್ಲಾದರೆ ಗುರು ಅನುಗ್ರಹ ಇರಬಹುದು, ಈಶ್ವರದ ಹೆಚ್ಚು ಅನುಗ್ರಹ ಇರಬಹುದು, ಕೆಲಸ ಆಗುವುದಿಲ್ಲ. ನಾವು ಮಾಡ್ತೀನಿ, ನಮಗೆ ಗೊತ್ತಾಗಿದೆ, ಹೀಗೆ ಅಹಂಕಾರದಿಂದ ಮಾಡಿದರೆ ಈಶ್ವರ ನೋಡೋಣ ಮುಂದೆ ಯಾರು ಈಶ್ವರ ಗೊತ್ತಿಲ್ಲ ನಮಗೆ. ಎಷ್ಟು ಜನರು ಇರುತ್ತಾರೆ, ಏನು ಜಪ ಮಾಡುವುದಿಲ್ಲ, ಮಂದಿರಕ್ಕೆ ಹೋಗುವುದಿಲ್ಲ ಜನರು, ಆದರೆ ಎಷ್ಟು ಹೆಚ್ಚು ಸಂಪತ್ತು ಅವ್ರ ಹತ್ರ ಇರುತ್ತದೆ. ಅದಕ್ಕೆ ಏನು ಇದು ಮಂದಿರ ಬೇಡ ಅಂತ ಕೆಲವು ಹೇಳುತ್ತಾರೆ. ನಾವು ಹೀಗೆ ಇರುವುದಿಲ್ಲ. ನಮ್ಮ ಸಂಸ್ಕಾರ ಬೇರೆ. ನಮಗೆ ಮೂರು ಬೇಕು: ಈಶ್ವರದ ಅನುಗ್ರಹ, ಗುರುದ ಅನುಗ್ರಹ ಮಾರ್ಗದರ್ಶನ, ಮತ್ತು ಆತ್ಮಸಂತೋಷ, ಆತ್ಮ ಅನುಗ್ರಹ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಹೀಗೆ ನಾವು ಗುರುಗಳ ಅನುಸಂಧಾನ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಬಹಳ ನಮ್ಮ ಸಂತೋಷ ನಾವು ವ್ಯಕ್ತ ಮಾಡುತ್ತೇವೆ. ಮತ್ತು ನಿಮ್ಮ ಮಾಡಿದ ಕೆಲಸ ಇದು ಆರಂಭ. ಮುಂದೆ ಹೆಚ್ಚು ಕೆಲಸ ಮಾಡಲೇಬೇಕು. ಒಂದು ಕೆಲಸ ಇಲ್ಲಿ ವ್ಯವಸ್ಥೆ ಅಲ್ವಾ, ಜನರಿಗೆ ಬರುವಾಗ ಜನರಿಗೆ ವ್ಯವಸ್ಥೆ, ಮತ್ತು ಕಟ್ಟಡ ಯಾರಿಗೆ ಭಟ್ಟರಿಗೆ ಇದು ಕೆಲವು ವ್ಯವಸ್ಥೆ.
ಇಲ್ಲಿ ವ್ಯವಸ್ಥೆ ಸ್ವೀಕರಿಸಿಕೊಂಡು ಏನು ಮಾಡಬೇಕು, ಜಪ ಮಾಡಬೇಕು, ಅನುಷ್ಠಾನ ಮಾಡಬೇಕು ಇಲ್ಲಿ ಬಂದ ಮೇಲೆ. ಅದು ನಮ್ಮ ಅಭಿಪ್ರಾಯ. ಅದಕ್ಕೆ ಒಂದು ಭಜನ್ ಮಾಡೋಣ. ಜಾಯ್ದ್ವಾ ಆದಮೇಲೆ ಭೋಜನ, ಒಂದು भजन. आणि सगळे हांगण ती सगळ्यांनी वचन दिल्या. डॉक्टर शराफ मामाने मस्त संतोष अशी धैर्य जाऊ का होय नव्हे. देवील करूया. जय जय देवी दयाल हरी, जय जय देवी दयाल हरी, जननी महेश्वरी पालय मां, जननी महेश्वरी पालय मां, जय जय देवी दयाल हरी, जननी महेश्वरी पालय मां, अमले कमले अद्भुत चरिते, अमले कमले अद्भुत चरिते, आनंद निलये पालय मां, आनंद निलये पालय मां, जय जय देवी दयाल हरी, जननी महेश्वरी पालय मां, श्यामा वामा शुभ गुण धामा, श्यामा वामा शुभ गुण धामा, शिवाभिरामा पालय मां, शिवाभिरामा पालय मां, जय जय देवी दयाल हरी, जननी महेश्वरी पालय मां, चिन्मयी मृण्मयी चिरचञ्चलमयी, चिन्मयी मृण्मयी चिरचञ्चलमयी, सर्वकलामयी पालय मां, सर्वकलामयी पालय मां, जय जय देवी दयाल हरी, जननी महेश्वरी पालय मां, संस्कृति लोचनी द्वैत विमोचनी, संस्कृति लोचनी द्वैत विमोचनी,
संवित्स्वरूपिणि पालय मां संवित्स्वरूपिणि पालय मां जय जय देवी दयालहरी जननी महेश्वरी पालय मां जननी महेश्वरी पालय मां जननी महेश्वरी पालय मां गुरुभ्यो नमः श्री गुरुभ्यो नमः ಕೇಳುತ್ತದೆ ನಿಮಗೆಲ್ಲ ಇದು ಶ್ರುತಿ. ಈ ಶ್ರುತಿ ತೆಗೆದುಕೊಂಡು ನಾವು ಒಂದು ಭಜನೆ ಹಾಡಿದೆವು ಅಲ್ವಾ? ಜಯ ಜಯ. ಈ ಶ್ರುತಿ ಬಿಡಿಸಿದ್ದರೆ ಏನಾಗ್ತದೆ? ಸ್ವರ ಆಗೋದಿಲ್ಲ, ಬೇಸರ ಆಗ್ತದೆ. ಇದು ನೆನಪಿಸಬೇಕು ಮತ್ತು ಕೇಳಿಕೊಂಡು ಭಜನೆ ಮಾಡಬೇಕು. ಹೀಗೆ ನಮ್ಮ ಜೀವನದಲ್ಲಿ ಯಾವುದು ಕೆಲಸ ನಾವು ಮಾಡುತ್ತೇವೆ ತಾಯಿಯ ನೆನಪೇ ಇರಲೇಬೇಕು, ಇಲ್ಲಾದರೆ ಗೊಟಳ. ಅದು ದೇವರ ಮನಸ್ಸಿ ಸಂಬಂಧ ದೃಢವಾಗಿ ಮಾಡಿ ಅನುಸ್ಮರಣ ಮಾಡಿಕೊಂಡು ಅಥವಾ ಮಾಡುವಾಗ ಕೆಲಸ ಮಾಡಬೇಕು. ಸ್ವರ ರಸ ಸಿಗುತ್ತದೆ ಜೀವನದಲ್ಲಿ, ಸುಖ ಶಾಂತಿ ಸಮೃದ್ಧಿ ಹೀಗೆ ಎಲ್ಲರಿಗೂ ಸಿಗಲೇಬೇಕು ಅಂತ ನಾವು ಗುರುಗಳ ಚರಣಿ ಪ್ರಾರ್ಥನೆ ಮಾಡುತ್ತೇವೆ. ಓಂ ನಂದಂತು ಸಾಧಕಾ ಸರ್ವೇ ವಿನಶ್ಯಂತು ವಿದೂಷಕಾಃ ಅವಸ್ಥಾ ಶಾಂಭವೀಮೇಸ್ತು ಪ್ರಸನ್ನೋಸ್ತು ಗುರು ಸದಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಪ್ನುಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.